ಫ್ರೀ ಸೂಪರ್ ಹಿಟ್, ಆಮೇಲೆ ಕರೆಂಟ್ ಫ್ರೀ ಸೂಪರ್ ಹಿಟ್, ಅಕ್ಕಿ ಯೋಜನೆ 50-50, ಆಮೇಲೆ ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಅಲ್ಲ 2000 ಗೃಹಲಕ್ಷ್ಮಿ ಅದು ಫ್ಲಾಪ್. ಫಸ್ಟ್ ತಿಂಗಳು ಬಿಟ್ಟರೆ ಆಗಿಲ್ಲ, ಅದು ಕಂಪ್ಲೀಟ್ ಆಗಿಲ್ಲ. ಯುವ ನಿಧಿ ಗೊತ್ತೇ ಆಗಿಲ್ಲ ಅದು ಏನು ಅಂತೇಳಿ, ಅದು ಫ್ಲಾಪ್. ಹಾಗಾಗಿ 50% ಸಕ್ಸಸ್ ಆಗಿದೆ. ಆದರೆ ನೀವಿಷ್ಟೆಲ್ಲ ಮಾಡಬೇಕು ಅಂತಂದರೆ ಇಷ್ಟು ಬಾರಿ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯನವರು ತಿನ್ಕಾಡ್ತಾ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆ ಅಂತ ಉದಾಹರಣೆ ಕೊಡಲಾ? ಬನ್ನಿ ಕೇಳಿ. ಬೊಕ್ಕಸ ಖಾಲಿಯಾಗಿದೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಬರೋಬ್ಬರಿ 2 ಬಾರಿ ಮದ್ಯದ ದರ ಹೆಚ್ಚಿಸಿದ ಸರ್ಕಾರ, 2 ಬಾರಿ. ಮೊದಲು ಬಿಯರ್ ಬಾಟ್ಲಿಗೆ 145 ರೂಪಾಯಿ ಇತ್ತು, ಸಡನ್ನಾಗಿ 185ಕ್ಕೆ ಏರಿಕೆ ಮಾಡಿದ್ವಿ. ಯಾಕೆ? ಬೊಕ್ಕಸ ಖಾಲಿಯಾಗಿದೆ. ಲೀಟ್ರ್ ಹಾಲಿನ ದರ ಮೊದಲು 39 ರೂಪಾಯಿ ಇತ್ತು, ಈಗ 42 ರೂಪಾಯಿ ಆಗಿದೆ. ಖುಷಿ ಒಂದು ಕಡೆ ಏನಂತಂದರೆ ರೈತರಿಗೆ ಹೋಗೋದಿದ್ರೆ ಹೋಗಲಿ ಅಂತೇಳಿ. ಇನ್ನು ಹಾಲಿನ ದರ ಹೆಚ್ಚಿಸೋದಕ್ಕೆ ಒಂದು ಟೀ ದರ ಇಲ್ಲಿ ಅಂಗಡಿಯವರು 10 ರಿಂದ 15 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಆ್ಯಂಡ್ ಕಮರ್ಷಿಯಲ್ ವಿದ್ಯುತ್ ದರ ಹೆಚ್ಚಿಗೆ ಮಾಡಿದೆ ಸರ್ಕಾರ, ಕಮರ್ಷಿಯಲ್ ವಿದ್ಯುತ್ ದರ. ಆ್ಯಂಡ್ ಬೊಕ್ಕಸ ಖಾಲಿಯಾಗಿದೆ ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟ ಉದಾಹರಣೆ, ಭೂಮಿ ನೋಂದಣಿ, ಮನೆ ಖರೀದಿ 30% ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ದೀರಿ. 30% ಸರ್ ರಿಜಿಸ್ಟ್ರೇಷನ್ ದರ. ಎಷ್ಟು 30% ಅಂದರೆ? ಇನ್ನು ಶಾಲೆ, ಕಾಲೇಜು, ವಾಹನ, ಕ್ಯಾಬ್, ಟ್ರಕ್ಕಿಗೂ ಪೆಟ್ಟುಕೊಟ್ಟಿದ್ದೀರಿ. 15 ಲಕ್ಷಕ್ಕೂ ಹೆಚ್ಚು ಬೆಲೆ ಕ್ಯಾಬ್ಗೆ 15% ತೆರಿಗೆ ವಿಧಿಸಿದ್ದೀರಿ. 10 ರಿಂದ 15 ಲಕ್ಷದ ಕ್ಯಾಬ್, ಈ ಗಾಡಿ ಹೋಗುತ್ತಲ್ಲ, 9% ಟ್ಯಾಕ್ಸ್ ಜಾಸ್ತಿ ಆಗಿದೆ. ಒಪ್ಪಂದ ಆಧಾರದ ಮೇಲೆ ಬಸ್ಗಳು ಹೋಗುತ್ತಲ್ಲ, ಮದುವೆಗೆ ವಿಶೇಷ ಬಸ್ ದುಬಾರಿ ಮಾಡಿದ್ದೀರಿ. ಮೊದಲು ಕಿಲೋಮೀಟ್ರಿಗೆ ಎಷ್ಟಿತ್ತು? 2 ರೂಪಾಯಿ. ಈಗ ಎಷ್ಟು ಮಾಡಿದ್ದೀರಿ? 5 ಕಿಲೋಮೀಟ್ರು 5 ರೂಪಾಯಿ ಮಾಡಿದ್ದೀರಿ. ಡಬಲ್ ಅಲ್ಲ, ಟ್ರಿಪಲ್. 2 ಇದ್ರೆ 4 ಆದರೆ ಡಬಲ್ ಅಲ್ವಾ? ಮತ್ತೆ 1 ರೂಪಾಯಿ ಜಾಸ್ತಿ, 5 ರೂಪಾಯಿ ಮಾಡಿದ್ದೀರಿ. 2 ರೂಪಾಯಿ ಇತ್ತು ಸರ್ಕಾರಿ ಬಸ್ಸಲ್ಲಿ. ನೀವು ಮದುವೆ ಮುಂಜಿ ಮತ್ತು ಕಾರ್ಯಕ್ರಮಗಳಿಗೆ ಬಸ್ ಮಾಡಿಸ್ಕೊಂಡು ಹೋದರೆ 2 ರೂಪಾಯಿ ಕೊಟ್ಟರೆ 5 ಕಿಲೋಮೀಟ್ರಿಗೆ, ಈಗ 5 ರೂಪಾಯಿ ಕೊಡಬೇಕು. ಹಾಗಂತ ಏನರ್ಥ? ಬೊಕ್ಕಸ ಖಾಲಿ ಆಗಿದೆ. ಗ್ಯಾರಂಟಿ ಯೋಜನೆ ಕರೆಕ್ಟಾಗಿ ನಾನು ಹೇಳಿದೆ ಮತ್ತೊಮ್ಮೆ, ಕರೆಂಟ್ ಫ್ರೀ ಸೂಪರ್ ಹಿಟ್, ಬಸ್ ಫ್ರೀ ಸೂಪರ್ ಹಿಟ್, ಗೃಹಲಕ್ಷ್ಮಿ ಫ್ಲಾಪ್, ಆಮೇಲೆ ಅನ್ನಭಾಗ್ಯ 50-50, ಯುವ ನಿಧಿ ಗೊತ್ತಿಲ್ಲ. ಆಮೇಲೆ ಇಷ್ಟೆಲ್ಲ ಹೆಚ್ಚಳ ಮಾಡಿದ್ದೀರಿ. ಕೋವಿಡ್ಗೆ ಬಲಿಯಾದ ವಾರಸುದಾರರಿಗೆ 50,000 ಕೊಡಬೇಕಲ್ವ, ನೀವು ಕೊಡ್ತಾ ಇಲ್ಲ. ಮಾಹಿತಿ ನನ್ನ ಹತ್ರ ಇದೆ. PU ವಿದ್ಯಾರ್ಥಿಗಳ ಜೇಬಿಗೆ ಕೈ ಹಾಕಿದೆ ಸರ್ಕಾರ. ಈಗ SLC ಅವರಿಗೆ 50 ರೂಪಾಯಿ ಮತ್ತು PUC ಅವರಿಗೆ ಸೋಮವಾರ ಆರ್ಡ್ರ್ ಮಾಡ್ತಾ ಇದ್ದಾರೆ. ಅದು ಹೆಂಗೆ ಆರ್ಡ್ರ್ ಮಾಡ್ತೀರಾಗಿದ್ರೆ? ನೀವು ಹಿಂಗೆ ಕೊಟ್ಟುಬಿಟ್ಟು ಆ ಕಡೆಯಿಂದ ತಗೊಳ್ಳೋದಿದ್ರೆ ನೀವೇ ಹೇಳ್ತಿದ್ದೀರಲ್ಲ 2,000 ರೂಪಾಯಿ ನೀವು ತೊಗೊಳ್ತಾ ಇಲ್ಲ, ಏನು ಭಿಕ್ಷೆ ಬೇಡ್ತಾ ಇದೆ, ಭಿಕ್ಷೆ ಆಗ್ತಾ ಇದ್ರೆ ನೀವು? ಯಾರು ಹೇಳಿದರೆ ನಿಮಗೆ ಗ್ಯಾರಂಟಿ ಕೊಡಲಿಕ್ಕೆ? ಆ ಥರ ನೀವು ಹೇಳೋದಿದ್ರೆ ಮುಂದಿನ ವರ್ಷದಿಂದಲೇ ಶುಲ್ಕ ಪರಿಷ್ಕರಣೆ ಆಗುತ್ತೆ. 7 ತಿಂಗಳಲ್ಲಿ 7,399.60 ಕೋಟಿ ಸಾಲ ಮಾಡಿದೆ ಸಿದ್ದು ಸರ್ಕಾರ. BJP ಅವಧಿ ಮಾಡಿಲ್ಲ ಅಂತಲ್ಲ, BJP ಅವಧಿನೂ ಮಾಡಿದೆ. ಎಷ್ಟು? 2,576.82 ಕೋಟಿ. ಅವಧಿಗೆ ಹೋಲಿಸಿದರೆ ಇಷ್ಟು ಅಧಿಕ. ಇದೊಂದು ಸಣ್ಣ ಲೆಕ್ಕಾಚಾರ, ಇದನ್ನು ನಾನು ಅಷ್ಟು ದೊಡ್ಡದಾಗಿ ತಗೊಳ್ಳೋದಿಲ್ಲ. ಆದರೆ ಉಳಿದದಕ್ಕೆಲ್ಲ ರಿಜಿಸ್ಟ್ರೇಷನ್ 30%.